ರಾಷ್ಟ್ರ ತಲೆ ತಗ್ಗಿಸುವ ಕೆಲಸ ಆಗಿತ್ತು ಅರೆಸ್ಟ್ ಮಾಡಿದಾಗ. ಅದರಿಂದಾಗಿ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಕೂಡ ಸುಮೋಟೋ ಕೇಸನ್ನ ಫೈಲ್ ಮಾಡ್ಕೊಂಡಿರೋದ್ರಿಂದ ನಾವಿವತ್ತು ಅದರ ಸಾಧಕ ಬಾಧಕಗಳು ಏನು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವತ್ತಾಗಿದ್ದೇನು, ಇದು ಹೊರಗಡೆ ಬರಬೇಕಾಗಿದೆ. ಅದಕ್ಕೆ ಇವತ್ತು ಆ ಪ್ರೊಟೆಸ್ಟ್ನು ಮಾಡಬೇಕು. ಅವ್ರು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಪೊಲೀಸ್ನವರು ಎಲ್ಲರೂ ಕೂಡ ಅವರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಥವಾ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಕೇಳಿದ್ವಿ. ಎರಡು ಬೇಡಿಕೆ ಇಟ್ಟಿದ್ರಿ, ಅವೆರಡು ಬೇಡಿಕೆಗಳನ್ನ ಪೊಲೀಸರು ಪೂರೈಸಿರೋದು. ಅರೆಸ್ಟ್ ಮಾಡ್ಬೇಕಂತ ಒಂದಿತ್ತು, ಆಮೇಲೆ ಸಸ್ಪೆಂಡ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಎರಡೂ ಆಗಿದೆ. ಈಗೇನು ಹೋರಾಟ ಮತ್ತೆ ಅಲ್ಲ, ಅವ್ರು ಒಬ್ಬರೇ ಮಾಡಿರಲ್ವಲ್ಲ, ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರೇ ಇದ್ದಾರ. ಹಾಗಿದ್ರೆ ಕಮಿಷನರ್ ಅವ್ರು ಹೇಳಿ ಅವ್ರೊಬ್ಬರೇ ಇದ್ರು, ಯಾರೂ ಇರ್ಲಿಲ್ಲ, ಇದ್ಯಾರಿಗೂ ಬೇರೆ ಸಂಬಂಧ ಇಲ್ಲ ಅಂತ ಹೇಳಿ ಅವರು. ನಾವು ಕೇಳ್ತಕ್ಕಂಥದ್ದು ಯಾರ ಬ್ಯಾಕ್ ಗ್ರೌಂಡ್ ಏನಿದೆಯೋ ಪ್ರಶ್ನೆ ನಂತರದ್ದು. ನಮಗೆ ಅವತ್ತು ನಡೆದ ವಿಚಾರ ಏನಿದೆ, ತಲೆ ತಗ್ಗಿಸುವಂತ ವಿಚಾರ ಇದೆ, ಅದಕ್ಕೆ ಅವರು ಉತ್ತರ ಕೊಡಬೇಕು.